ಇವತ್ತು ಕೃಷ್ಣಾ ನದಿಯಿಂದ 39 ಕೆರೆಗಳನ್ನು ತುಂಬಿಸುವಂಥ ಒಂದು ಯೋಜನೆ ಸುಮಾರು 10 ವರ್ಷ ಆಗಿದೆ. ಅದು ಪ್ರಾರಂಭ ಆಗಿ 18 ಆಗಿದೆ. 19 ಆಗಿದೆ. 7 ವರ್ಷ. ಆದರೆ ಇದು ಮುಗಿಬೇಕಾದ್ರು 12 ತಿಂಗಳಲ್ಲಿ ಮುಗಿಬೇಕಾಗಿತ್ತು. ಅದೊಂದು ಕಾಮಗಾರಿ ಅಂದರೆ ಬೇರೆ ಬೇರೆ ಸಮಸ್ಯೆಗಳಿಂದ ಕೊನೆಗೆ ಇವತ್ತದು ನೀರು ತುಂಬಿಸುವಂಥ ಒಂದು ಹಂತಕ್ಕೆ ಬಂದಿದ್ದೇವೆ. ಇದು ಕೇವಲ ಸಾಂಕೇತಿಕವಾಗಿ ನಾವು ಮಾಡಿದ್ದೀವಿ ಇವತ್ತು. ಮುಂದೆ ಇದನ್ನು ಸಂಬಂಧಪಟ್ಟ ಮಂತ್ರಿಗಳು ಅವ್ರನ್ನ ಕರ್ಕೊಂಡ್ಬಂದು ಅಥವಾ CM ಅಂದರೆ CM ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡ್ತೀವಿ. ಯಾಕಂದರೆ ಇಟ್ಟು ತರಾತುರಿ ಮಾಡಲಿಕ್ಕೆ ಇನ್ನೊಂದು 15 ತಿಂಗಳಾರು ನೀರು ಕಡಿಮೆ ಆಗ್ತೈತೆ. ಅದಕ್ಕಾಗಿ ನೀರಿದ್ದಾಗನೇ ಇದನ್ನು ಬಳಸ್ಕೋಬೇಕು. ಮತ್ತು ನಾವು ಸತತ 6 ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ. ಮೊನ್ನೆ 3 ಸಾರಿ ಭೇಟಿ ಮಾಡಿದ್ವಿ. ಬಂದಾಗ ಒಂದೊಂದು ಸಮಸ್ಯೆಗಳನ್ನು ಹೊಸ ಸಮಸ್ಯೆ ಬರ್ತಾಯಿತ್ತು. ಆದರೂ ಕೂಡ ಬೆಂಗಳೂರು ಇರ್ಬೋದು, ಬಾಗಲಕೋಟೆ KEB ಸಂಬಂಧಪಟ್ಟಂತೆ ಇರ್ಬೋದು, ರಸ್ತೆ ಭೂಮಿ ತಕರಾರು ಇರ್ಬೋದು, ಸುಮಾರು ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕು. ಶಾಸಕರು ಕೂಡ ಇಲ್ಲಿ ಭೇಟಿ ನೀಡಿದರು. ಮೊಹಿತೆ ಅವ್ರ ಟೀಮು ಅವರು ಹಲವಾರು ಬಾರಿ ಭೇಟಿಯಾಗಿ MP ಅವರು ಕೂಡ ಭೇಟಿಯಾಗಿ ಇದನ್ನು ಮುಗಿಸಲೇಬೇಕಂತ ಭಾಳ ಮುತುವರ್ಜಿಸಿ ನಾನು ಇನ್ನೂ 6 ತಿಂಗಳ ಮುಂದೆ ಹೋಗ್ತಾ ಇದ್ದೀನಿ. ಮುಂದಿನ ಮಳೆಗಾಲಕ್ಕೆ ಬರ್ಬೋದಿತ್ತು. ಇಷ್ಟು ಜನ ಎಲ್ಲ ಕೂಡಿದಾಗ ಇವತ್ತು ಅದಕ್ಕೆ ಮುಹೂರ್ತ ಬಂದಿದೆ. ಸುಮಾರು 39 ಕೆರೆ. ಸೊ ಈ ಭಾಗದ ಭಾಳಷ್ಟು ರೈತರಿಗೆ ಅಲ್ಲಿ ಕುಡಿಯುವ ನೀರು ಸಮಸ್ಯೆ, ಹಲವಾರು ಸಮಸ್ಯೆಗಳನ್ನು ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದು ಮಂಜೂರಾಗಿರುವಂಥ ಒಂದು ಕೆರೆ. ಸೊ ಈಗಾಗಲೇ ಇದು ಈಗ 4-5 ದಿವಸದಿಂದ ಟ್ರಯಲ್ ಮಾಡ್ತಾಯಿದ್ದೀವಿ. ಟ್ರಯಲ್ ಆಗಿದೆ, ಸಕ್ಸಸ್ಫುಲ್ ಆಗಿ ಯಾವುದೇ ಸಮಸ್ಯೆ ಇಲ್ಲ. ಆ ಥರ